ಹೆಚ್ಚಿಗೆ ಐರನ್ ಕಂಟೆಂಟ್ಸ್ ಇರೋ ನುಗ್ಗೆ ಸೊಪ್ಪಲ್ಲಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಇದೇ ನುಗ್ಗೆ ಸೊಪ್ಪಲ್ಲಿ ಚಟ್ನಿ ಪುಡಿ, ಗೊಜ್ಜು ಎಲ್ಲ ಮಾಡ್ಕೋಬೋದು. ಈಗ ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ. ಪಲ್ಯಕ್ಕೆ ಒಂದು ಬಟ್ಲು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಆಮೇಲೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಇದ್ರಲ್ಲಿ ತುಂಬ ಹೆಚ್ಚಿಗೆ ಐರನ್ ಕಂಟೆಂಟ್ಸ್ ಇರುತ್ತೆ, ವಿಟಮಿನ್ಸ್ ಎಲ್ಲ ಇರುತ್ತೆ. ಇದನ್ನು ಆದಷ್ಟು ಪಲ್ಯ ಮಾಡಿ ಅನ್ನಕ್ಕೆ ಕಲಿಸ್ಕೋಬೋದು, ಚಪಾತಿಗೆ ತಿನ್ಬೋದು. ಇದನ್ನು ಆದಷ್ಟು ಪ್ರೆಗ್ನೆಂಟ್ಸ್ಗೆ ಹೆಚ್ಚಿಗೆ ಕೊಡಿ, ಆಗಾಗ ಕೊಡಿ, ವಾರಕ್ಕೊಂದಿನ ಆದರೂ ಕೊಡಿ. ಇದು ಮಕ್ಕಳ ಬೆಳವಣಿಗೆಗೆ ತುಂಬ ಅನುಕೂಲ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಸಿವೆ, 1 ಸ್ಪೂನಷ್ಟು ಕಡಲೆಬೇಳೆ, 1 ಸ್ಪೂನಷ್ಟು ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, 4 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 1 ಸಣ್ಣ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಈಗ ಇದನ್ನು ಸ್ವಲ್ಪ ನುಗ್ಗೆ ಸೊಪ್ಪು ಹಾಕ್ಕೋಬೇಕು. ಒಂದೇ ಸಮ ಎರಡೂ ಬೇಯ್ತಾ ಇರುತ್ತೆ. ಇದು ಸ್ವಲ್ಪ ರೋಸ್ಟ್ ಆಗೋಷ್ಟಕ್ಕೆ ನಾವು ಉಪ್ಪು ಖಾರ ಎಲ್ಲ ಹಾಕಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಕರಿಬೇವು ಹೀಗೆ ಹಾಕಿ ಚೂರು ನೀರು ಚಿಲ್ಕಿಸ್ಕೊತೀನಿ. ಸ್ವಲ್ಪ 1-2 ಸ್ಪೂನಷ್ಟು ನೀರು ಹಾಕಿದ್ರೂ ಸಾಕು. ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೀಗೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಬರೀ ಮೆಣಸಿನ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಇದನ್ನು ಯಾವುದೇ ಕಾರಣಕ್ಕೂ ಮುಚ್ಚಿಟ್ಟು ಬೇಯಿಸ್ಕೋಬೇಡಿ, ಹಾಗೆ ಫ್ರೈ ಮಾಡಬೇಕು ಮುಚ್ಚಿಡ್ದಂಗೆ. ಇದು 10 ವರ್ಷದ ಮಕ್ಕಳು, 10 ವರ್ಷದ ಒಳಗಿನ ಮಕ್ಕಳಿಗೆ ಆಗಾಗ ನೀವು ಕೊಟ್ಟರೆ ಮೂಳೆ ಎಲ್ಲ ಗಟ್ಟಿ ಆಗೋಕ್ಕೆ ಮತ್ತು ಐರನ್ ಹೆಚ್ಚಿಗೆ ಇರೋದ್ರಿಂದ ಮಕ್ಕಳಿಗೆ ತುಂಬ ಒಳ್ಳೆಯದು. ಈಗ ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ಪುಡಿ ಸ್ವಲ್ಪ ಹಾಕ್ಕೊತೀನಿ. 2 ಸ್ಪೂನಷ್ಟು ಹುರ್ಗಡ್ಲೆ ಪುಡಿ, ಸ್ವಲ್ಪ ಕಾಯಿ ತುರಿ 1 ಬಟ್ಲಷ್ಟು, 1 ಹೋಳು ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ ಕೊನೆಯದಾಗಿ 2 ಸ್ಪೂನ್ ತುಪ್ಪ ಹಾಕಿ ಕಲಸಿ ಇಳಿಸ್ಬಿಡಿ. ನುಗ್ಗೆ ಸೊಪ್ಪಿನ